Audio Jungle. ಅಲ್ಲ, ನಾನು ಇವತ್ತು ಮಧ್ಯಮಗೋಷ್ಠಿ ಕರೀಲಿಕ್ಕೆ ಕಾರಣ ನಮ್ಮ ಈ 4-5 ದಿನದಲ್ಲಿ ಸೋಷಿಯಲ್ ಮೀಡಿಯಾ ಓಪನ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ವಾಟ್ಸಪ್ ಓಪನ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಮನೆಯ ಕುಟುಂಬದವರ ಎದುರಿಗೆ ವಾಟ್ಸಪ್ ಮೊಬೈಲ್ ನೋಡ್ಲಿಕ್ಕೆ ಗೊತ್ತಿಲ್ಲ. ನೋಡುವಾಗ ಒಬ್ಬ ಶಾಸಕನ ಆಪ್ತ, ಅವನ ಮಗಳ ಪ್ರಾಯದ ಮಗಳ ಸ್ನೇಹಿತನನ್ನೇ ಲೈಂಗಿಕ ಕಿರುಕುಳಕ್ಕೆ ಬಳಕೆ ಮಾಡಿ ಎಫ್ಐಆರ್ ಆಗಿ ಈ 4-5 ದಿನದಲ್ಲಿ ಅವನು ಇದುವರೆಗೆ ಬಂಧನ ಮಾಡಲಿಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ಎಲ್ಲೋ ಉತ್ತರ ಪ್ರದೇಶದವರು ಬಂದು ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಶೂಟ್ ಮಾಡಿ ಕೊಂದವರನ್ನು 8 ಗಂಟೆಯಲ್ಲಿ ಉತ್ತರ ಪ್ರದೇಶಕ್ಕೆ ತಲುಪುವ ಮೊದಲೇ ಬಂಧನ ಮಾಡ್ತಾರೆ. ಪೊಲೀಸ್ ಇಲಾಖೆ ಅಷ್ಟು ಸ್ಟ್ರಾಂಗ್ ಇದೆ. ಈ ಅಬ್ದು ಪಟೀಲನ್ನು ಅರೆಸ್ಟ್ ಮಾಡ್ಲಿಕ್ಕೆ ಇಷ್ಟು ತಡೆ ಯಾಕೆ? ಅವನ ಇತಿಹಾಸ ಯಾರಿಗಾದ್ರೂ ಗೊತ್ತುಂಟ? ಅಬ್ದು ಪಟೀಲ್ ಇತಿಹಾಸ ಈ 15 ವರ್ಷ ಈ ವಾಟ್ಸಪ್ ಎಲ್ಲ ಬರುವ ಮುಂಚೆ 15 ವರ್ಷ 18 ವರ್ಷ ಮೊದಲು ಅವನು ರಾತ್ರಿ 11 ಗಂಟೆಗೆ ಅವನ ಊರಿಗೆ ಬಪ್ಪಳಿಗೆ ಹೋಗುವಾಗ ಅವನ ಸ್ಕಿಡ್ ಆಗಿ ಬೀಳುದು, ಬೇಕಂತಲೇ ಬೀಳುದು, ಬಿದ್ದು ನೇರವಾಗಿ ಮಾವೀರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಹೇಳುದೇನು, ನಮ್ಮ ಕಮ್ಯುನಿಟಿ ಯುವಕರಿಗೆ ನನಗೆ ಬಜರಂಗ ದಳದವರು ಅಲ್ಲೇ ಮಾಡಿದ್ರು, ನನಗೆ ವಿಶ್ವ ಹಿಂದೂ ಪರಿಷತ್ನವರು ಅಲ್ಲೇ ಮಾಡಿದ್ರು. ನೋಡಿ, ಮಾವೀರ ಆಸ್ಪತ್ರೆ ಇತಿಹಾಸ ತೆಗಿರಿ, ಪುತ್ತೂರು ನಗರ ಪೊಲೀಸ್ ಸ್ಟೇಷನ್ ಇತಿಹಾಸ ತೆಗಿರಿ. ಯಾವುದು ನೋಡಿ, 2 ಸರಿ 3 ಸರಿ ಮಾಡಿದ. ಒಂದು ಟೈಮಲ್ಲಿ ಏನ್ ಮಾಡಿದ್ರು, ಅವತ್ತಿನ SP ಅವರು ಬಂದು ಆಸ್ಪತ್ರೆಯಲ್ಲಿ ಮಲಗುದು, ಇನ್ನು ಯಾರ ಹತ್ರ ಮಾತನಾಡಲ್ಲ, ಹೇಳಿದ್ರೆ ಅಷ್ಟು ಪೆಟ್ಟು ಬಿದ್ದಿದೆ, ನನ್ನನ್ನು ಕೊಳ್ಳಿಕ್ಕೆ ನೋಡಿದ್ರು, ಆ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದ ಆಸ್ಪತ್ರೆಯಲ್ಲಿ. ಒಂದು ಟೈಮಲ್ಲಿ ಒಂದು 2ನೇ ಸರಿ 3ನೇ ಸರಿ ಘಟನೆ ಆದಾಗ SP ಅವರು ಬಂದು ಅಲ್ಲಿ ಮಲಗಿದವನ್ನ ಎದ್ದು ಕೂರಿಸಿದ್ರು, ನೋಡುವಾಗ ಸರಿ ಇದ್ದಾನೆ, ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸಿದ್ರು. ಇದು ಕೋಮುಗಲಭೆಗೆ ಪ್ರಚೋದನೆ ಅವತ್ತೇ ಕೊಡ್ತಿದ್ದೆ. ಇವನ ಚಾಲಿ ಇದೆ. ಆಯ್ತು, ಇವನೇನ್ ಮಾಡಿದ, ಪುತ್ತೂರು ನಗರಸಭೆ ಅಧ್ಯಕ್ಷೆ ಒಂದು ದಲಿತ ಮಹಿಳೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿಂದಿಸಿದಾಗ ಇವನನ್ನು ಬಂಧನ ಮಾಡಿದ್ರು. ಇವನ 15 ದಿನ ಜೈಲಲ್ಲಿದ್ದ. ಯಾರು ಬಿಡಿಸಿದ್ರು? ಪುತ್ತೂರು ಶಾಸಕ ಅಶೋಕ್ ರೈ ದುಡ್ಡು ಕೊಟ್ಟು ಬೇಲ್ ಮಾಡಿಸಿದ್ರು. ಅವಶ್ಯಕತೆ ಇತ್ತ ಇಂಥವರನ್ನು ಒಟ್ಟಿಗೆ ಇಟ್ಟುಕೊಂಡು ಕಟ್ಟಿಕೊಂಡು ತಿದ್ದವರು ಅವಶ್ಯಕತೆ ಇದ್ದ ಶಾಸಕರಿಗೆ. ಆಯ್ತು, ನಮ್ಮ ಸಮುದಾಯ ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಇವನದೇ ಒಂದು ವಿಡಿಯೋ ಮಾಡಿದ ಸೋಷಿಯಲ್ ಮೀಡಿಯಾದಲ್ಲಿ, ಅದು ಇಡೀ ವೈರಲ್ ಆಯ್ತು. ಎಲ್ಲೂ ಮೊಬೈಲ್ ಮುಟ್ಲಿಕ್ಕೆ ಗೊತ್ತಿಲ್ಲ ನಮ್ಗೆ, ಇಡೀ ಶಾಸಕರಿಗೆ ಗೊತ್ತು. ಇಡೀ ನಮ್ಮ ಸಮುದಾಯಕ್ಕೆ ಕಪ್ಪು ಚುಕ್ಕಿ ಆಯ್ತು, ಕಾಂಗ್ರೆಸ್ ಪಕ್ಷಕ್ಕೆ ಕಪ್ಪು ಚುಕ್ಕಿ ಆಯ್ತು. ಒಂದು ಸೆಕ್ಸಿ ವಿಡಿಯೋ ಅಂತಲ್ಲ ವೈರಲ್ ಆಯ್ತಲ್ಲ, ಅದನ್ನು ನೋಡಿ ಅದ್ರ ಶಾಸಕರು ಕಲಿಬೇಕಿತ್ತಲ್ಲ. ಅದನ್ನು ಕೂಡ ಅವನಿಗೆ ಬೆಂಬಲ ಕೊಟ್ರು. ಅದಾಗಿ 3 ತಿಂಗಳಲ್ಲಿ ನಮ್ಮ ಈದ್ ಹಬ್ಬ ಬಂತು. ಈದ್ ಹಬ್ಬಕ್ಕೆ ಒಬ್ಬ ಶಾಸಕ ಜನಪ್ರತಿನಿಧಿ ಒಬ್ಬ ಮುಸ್ಲಿಂ ಸಮುದಾಯದ ಓಟು ಪಡೆದು ಯಾರ ಮನೆಗೆ ಭೇಟಿ ಕೊಡ್ಬೇಕಾಗಿದ್ದು, ಹಬ್ಬದ ಶುಭಾಶಯ ಹೇಳ್ಬೇಕಾಗಿದೆ ಯಾರಿಗೆ? ನಮ್ಮ ಧಾರ್ಮಿಕ ಗುರುಗಳು ಹಿರಿಯರು ಯಾರಿದ್ದಾರೆ ಅವರ ಹತ್ರ ಹೋಗಿ ಶುಭ ಕೋರ್ಬೇಕಿತ್ತು. ಇಲ್ಲದ್ರೆ ಹಿರಿಯ ಕಾಂಗ್ರೆಸ್ ನಾಯಕರು ಯಾರಿದ್ದಾರೆ ಅವರಿಗೆ ಹೋಗಿ ಶುಭ ಕೋರ್ಬೇಕಿತ್ತು. ಹದ್ದು ಪಡೀಲಿಕ್ಕೆ ಹೋಗಿ ಶುಭ ಕೋರಿದ್ರು ಶಾಸಕರು. ಈ ಪೋಸ್ಕೋ ಕೇಸ್ ದಾಖಲಾಯ್ತಲ್ಲ, ಈ 5 ದಿನದಲ್ಲಿ ಯಾಕೆ FIR ಆಗಿ ಆರೋಪಿಗಳ ಬಂಧನ ಇನ್ನೂ ಆಗ್ಲಿಲ್ಲ? ನಾನು ಹೇಳ್ತಾ ಇರೋದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಗೆ ಹೇಳ್ತಾ ಇರೋದು, ನೀವು ಬೆಂಗಳೂರಲ್ಲಿ ಇರುವಂತ ಸರ್ಕಾರಿ LH ಇದೆಲ್ಲ, ಶಾಸಕರ ಭವನ ಅಶೋಕ್ ರೇಖ ಮನೆ ಒಳಗೆ ಚೆಕ್ ಮಾಡಿ, ಕಾಂಗ್ರೆಸ್ ನಾಯಕರ ಮನೆಯಲ್ಲಿ ಚೆಕ್ ಮಾಡಿ, ಆರೋಪಿ ಬಂಧನ ಆಗ್ತಾನೆ. ಅವನಿಗೆ ಆಶ್ರಯ ಕೊಡ್ತಾ ಇರುವುದೇ ಪುತ್ತೂರು ಶಾಸಕರ ಬೆಂಬಲಿಗ ಶಾಸಕರು ಮತ್ತು ಕೆಲವೊಂದು ರೌಡಿಗಳ ತರ ವರ್ತನೆ ಮಾಡುವವರು. ನಮ್ಮನ್ನು ತೇಜವಾದ ಮಾಡಿದ್ರು ಶಾಸಕರ ಗ್ರೂಪ್ ಅಲ್ಲಿ. ಇಲ್ಲದ ನಮ್ಮ ಫೋಟೋ ಭಾವಚಿತ್ರ ಹಾಕಿ ಏನೇನು ತೇಜವಾದ ಮಾಡಿದ್ರು. ನಾವು ಓಟ್ ಹಾಕಿ ಗೆಲ್ಲಿಸಿದಲ್ಲ, ನಾವು ಪ್ರಚಾರ ಮಾಡಿ ಗೆಲ್ಲಿಸಿದ್ದು ಶಾಸಕರನ್ನು. ಇದೆಲ್ಲ ನಾವು ಶಾಸಕರ ಗಮನಕ್ಕೆ ತಂದೆವು. ಅಂದಿನ ಸ್ಪೀಕರ್ ಆಗಿದ್ದ ಯುಟಿ ಖಾದರ್ ಅವರ ಗಮನಕ್ಕೆ ತಂದೆವು. ಯುಟಿ ಖಾದರ್ ಮತ್ತು ಅಶೋಕರು ಒಟ್ಟಿಗೆ ನಿಲ್ಲಿಸಿದ್ರು. ಅದು ಮಾಡಿಲ್ಲ ಅಂತವರನ್ನ ದೂರ ಮಾಡಿ ಇಂಥ ಕಾರ್ಯಕರ್ತರು ಇಟ್ಟುಕೊಳ್ಳಿ ಅಂತ ಹೇಳಿದ್ರೆ, ಇಲ್ಲ ಸರ್ ನಾನು ದೂರ ಮಾಡಿದ್ದೆ, ನಿಮ್ಗೆ ಅವ್ರನ್ನ ಹತ್ರ ಮಾಡೋದಿಲ್ಲ ಅಂತ ಹೇಳಿದ್ರು. ಮರುದಿವಸವೇ ಅದೇ ಅಶೋಕ್ ರೈ ಅಭಿಮಾನಿ ಬಳಗ ಗ್ರೂಪ್ ಅಲ್ಲಿ ನಮ್ಮನ್ನು ನಿಂದಿಸಿದ್ರು. ಅಕಿಂ ಪೂರ್ಣರಕ ಮತ್ತು ಅಶೋಕ್ ರೈ ರಾಜ್ಯ ಆದ್ರು ನಾವು ರಾಜ್ಯ ಆಗುದಿಲ್ಲ, ಕಚೇರಿಗೆ ಕಾಲಿಟ್ರೆ ನಾವು ಅಕೀಮನ್ನು ಬಿಡುವುದಿಲ್ಲ ಅಂತ ಹೇಳಿದ್ರು. ಇದು ಜೀವ ಭಯ ಅಲ್ಲ ನಮ್ಗೆ? ಹೇಗೆ ನಾವು ಕಾಂಗ್ರೆಸ್ ಕಚೇರಿಗೆ ಆಗ್ಲಿ ಶಾಸಕರ ಕಚೇರಿಗೆ ನಾವು ಹೇಗೆ ಹೋಗುದು? ಇಂಥವರನ್ನು ಇಟ್ಟುಕೊಂಡು ಅಶೋಕ್ ರೈ ತಿರುಗಾಡುದಾದರೆ, ಈಗ ಅಶೋಕ್ ರೈ ಹೇಳ್ತಾರೆ ಬೇರೆ ರೀತಿಯಲ್ಲಿ, ಬೇರೆ ಜನ ನಮ್ಗೆ ಹೇಳಿದ್ರು, ಹದ್ದು ಪಡೆಯಲು ನನಗೆ ಯಾವುದೇ ಸಂಬಂಧ ಇಲ್ಲ ಅಂದ್ರೆ ಹಬ್ಬದ ದಿವಸ ಅವನ ಮನೆಗೆ ಹಾಕಿ ಹೋದ್ರು. ಅವನನ್ನು ಬಿಡಿಸ್ಲಿಕ್ಕೆ ಚರ್ಚೆ ಮಾಡಿದೆ. ದಲಿತ ಮಹಿಳೆಗೆ ನಿಂದಿಸಿದಾಗ ಬಿಡಿಸ್ಲಿಕ್ಕೆ ಜಾಮೀನಿಗೆ ದುಡ್ಡು ಹಾಕಿ ಕೊಟ್ಟಿಲ್ಲ ಅಂತ ಹೇಳಿ ಅವ್ರನ್ನ ನಮ್ಮ ಮಾಲಿಂಗೇಶ್ವರ ದೇವರಿಗೆ ಪ್ರಮಾಣ ಮಾಡಿ ಹೇಳಿ ಕೊಟ್ಟಿಲ್ಲ ನಾನು ಅಂತ ಹೇಳಿ ಹದ್ದು ಪಡೆಯಲಿಕ್ಕೆ. ಇವರಿಗೆ ದಲಿತ ಮಹಿಳೆ ಮೇಲೆ ಗೌರವ ಇಲ್ಲ, ಮುಸ್ಲಿಮರ ಮೇಲೆ ಗೌರವ ಇಲ್ಲ,
ಇಲ್ಲಿ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗ್ತಾ ಉಂಟು ಪುತ್ತೂರಲ್ಲಿ. ನಾವು ಕಟ್ಟಿದ ಕಾಂಗ್ರೆಸ್ ಪಕ್ಷ, ನಾವು ದುಡಿದ ಕಾಂಗ್ರೆಸ್ ಪಕ್ಷ. ಅಶೋಕ್ ರೈ ಬಂದದ್ದು 3 ವರ್ಷ ಮೊದಲು ಕಾಂಗ್ರೆಸ್ಗೆ. ಹತ್ತು ಪಡಿ ಇದುವರೆಗೂ ಕಾಂಗ್ರೆಸ್ ಸದಸ್ಯತ್ವ ಪಡೆದಿಲ್ಲ. ಅವನು ಜೆಡಿಎಸ್ ಅಲ್ಲಿ ಇದ್ದ, ಅದಕ್ಕಿಂತ ಮೊದಲು ಬೇರೆ ಪಕ್ಷದಲ್ಲಿ ಇದ್ದ. ಇಂಥವರನ್ನಿಟ್ಟುಂಟು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕರ ಕಚೇರಿಗೆ ಬರ್ತಾರ? ಕಾಂಗ್ರೆಸ್ ಕಚೇರಿಗೆ ಬರ್ತಾರ? ಒಂದು ಸ್ವಾತಂತ್ರ್ಯ ದಿನ ಧ್ವಜಾರೋಹಣ ಮಾಡಲಿಕ್ಕೆ ಕಾಂಗ್ರೆಸ್ ಕಚೇರಿ 4 ಜನ ಇಲ್ಲ ಇದ್ದು. ಈ ದೇಶಕ್ಕೋಸ್ಕರ ಕಾಂಗ್ರೆಸ್ಗೆ ಸ್ವಾತಂತ್ರ್ಯ ಸಿಗ್ಲಿಕ್ಕೋಸ್ಕರ ಇದೇ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡಿದ್ದಾನೆ. ಈ ಪುತ್ತೂರು ಬ್ಲಾಕ್ ಕಚೇರಿಯಲ್ಲಿ ಧ್ವಜ ಹಾರಿಸಲಿಕ್ಕೆ 4 ಜನ ಇದ್ದು. ರಸ್ತೆ ಬದಿಯಲ್ಲಿ ಹೋಗಿದಂತ ಆಟೋ ರಿಕ್ಷಾದವರು ನಿಲ್ಲಿಸಿ 3 ಜನ ನಿಂತು ಧ್ವಜಾರೋಹಣ ಮಾಡಿದ್ರು. ಶಾಸಕರು ಇಲ್ಲ ಕಾಂಗ್ರೆಸ್ ಕಚೇರಿಯಲ್ಲಿ ಧ್ವಜಾರೋಹಣ ಮಾಡ್ಲಿಕ್ಕೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಲ್ಲ. ಈ ಮುಸ್ಲಿಂ ಹೆಣ್ಣು ಮಗಳನ್ನು ಲೈಂಗಿಕ ಕಿರುಕುಳಕ್ಕೆ ಬಳಕೆ ಮಾಡಿ 5 ದಿನ ಆಗಿ FIR ಆಗಿ 5 ದಿನ ಯಾವುದೇ ಒಂದು ಕಾಂಗ್ರೆಸ್ ನಾಯಕರು ಆ ಕುಟುಂಬಕ್ಕೆ ಧೈರ್ಯ ಕೊಡ್ತಾ ಇಲ್ಲ. ಆರೋಪಿಗಳ ಬಂಧನಕ್ಕೆ ಒತ್ತಾಯ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಯಾರಾದ್ರೂ ಅದ್ದು ಪಡಿಲಿನ ವಿರುದ್ಧ ಮಾತನಾಡಿದ್ರೆ ಅವನು ಬರಾಬರಿತಾನೆ, ಅವನು ಎದುರಿಸ್ತಾನೆ. ಶಾಸಕರು ಅದ್ದು ಪಡಿಲನ್ನು ಯಾರೆಷ್ಟು ಮಾಡಿಸಿದ್ರುಂಟಲ್ಲ, ಶಾಸಕರ ಸಿಬಿಯ ಪೆಂಡ್ರಯ ಬಿಡುಗಡೆ ಮಾಡ್ತಾನೆ ಅವನು. ಶಾಸಕರ ಏನೋ ವೀಕ್ನೆಸ್ ಶಾಸಕ ಅಶೋಕ್ ಅದ್ದು ಪಡಿಲ ಹತ್ರ ಇದೆ. ಅನ್ನ ತಿನ್ನುವವನು ಅದ್ದು ಪಡಿಲನ್ನು ಒಟ್ಟಿಗೆ ಇಟ್ಕೊಳ್ಬಹುದಾ? ಒಬ್ಬ ಅನ್ನ ತಿನ್ನುವವನು ಒಬ್ಬ ಶಾಸಕ ಎಲ್ಲಿಗೆ ಸಾಧ್ಯ ಉಂಟಾ? ಶಾಸಕ 5 ದಿನದಲ್ಲಿ ಪುತ್ತೂರಿಗೆ ಯಾಕೆ ಕಾಲಿಟ್ಟಿಲ್ಲ? ಮುಖ ತೋರಿಸಲಿಕ್ಕೆ ಗೊತ್ತಿಲ್ಲ ಶಾಸಕರಿಗೆ. ಅದ್ದು ಪಡಿಲ ಮ್ಯಾಟರ್ ಬಂದ ಕಾರಣ ಇಂಥವರೆಂಟು ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರ. ಎಲ್ಲೋ ಒಂದು ಕಡೆಯಲ್ಲಿ ದನ ತಗೊಂಡು ಹೋಗುವಾಗ ಶೂಟೌಟ್ ಆಗ್ತದೆ. ಅಲ್ಲಿ ಹೇಳ್ತಾರೆ ಅರ್ಧ ಗಂಟೆಯಲ್ಲಿ ಇವತ್ತು ಕಾಳಿಗೆ, ನಾಳೆ ಬೇರೆ ಕಡೆಗೆ ಯಾರನ್ನು ಗುರಿಯಾಗಿ ಇಟ್ಟಿಸುದು, ನನ್ನ ಕಮ್ಯುನಿಟಿ ಮುಸ್ಲಿಂ ಅವರನ್ನು ಗುರಿಯಾಗಿ ಇಟ್ಟು ಹೇಳಿಕೆ ಕೊಟ್ಟಿದ್ದು ಇದೇ ಅಶೋಕ್ ರೈ. ಇದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ಸಮುದಾಯದ ಒಂದು ಹೆಣ್ಣು ಮಗಳು ಹೆರಿಗೆ ಆಗ್ತಾಳೆ. ಆ ಮಗನ್ನು ನೋಡ್ಲಿಕ್ಕೆ, ಅವಳ ಗಂಡ ನೋಡ್ಲಿಕ್ಕೆ ಹೋದಾಗ ಅವಕಾಶ ಇಲ್ಲ. ಕಾನೂನಲ್ಲಿ ಆಸ್ಪತ್ರೆಯಲ್ಲಿ ಅವಕಾಶ ಇಲ್ಲ. ಯಾರು ನೋಡಿದಕ್ಕೆ ಅಲ್ಲಿ ಏನು ಚರ್ಚೆ ಆಗ್ತದೆ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಹೋಗ್ತದೆ. ಪೊಲೀಸ್ನವರು ಯಾವುದೇ ಇದು FIR ಮಾಡ್ಲಿಕ್ಕೆ ಇದರಲ್ಲಿ ಅಧಿಕಾರ ಇಲ್ಲ ಅಂತ ಹೇಳಿ ಬಿಟ್ಟು ಕಳಿಸ್ತಾರೆ. ಇದೇ ಅಶೋಕ್ ರೈ ಆ ಬಿಜೆಪಿ ಅವರೊಟ್ಟಿಗೆ ಸೇರಿ, ಅರುಣ್ ಕುಮಾರ್ ಪುತ್ತಿಲೊಟ್ಟಿಗೆ ಸೇರಿ ಇಲ್ಲಿ ಪ್ರೊಟೆಸ್ಟ್ ಹೇಳ್ತಾರೆ. 8 ಗಂಟೆವರೆಗೆ ಆರೋಪಿಗಳನ್ನು ಬಂಧಿಸಬೇಕು ಅಂತ ಹೇಳಿ. ಆರೋಪಿಗಳು ಮುಸ್ಲಿಂ ಆದ ಕಾರಣ ಪುತ್ತೂರು ಬೈಪಾಸ್ ಅಲ್ಲಿ ದನ ತಗೊಂಡು ಹೋಗ್ತಾರೆ, ಕರು ತಗೊಂಡು ಹೋಗ್ತಾರೆ ಆಟೋ ರಿಕ್ಷಾದಲ್ಲಿ ಕರೆಕ್ಟ್ ತಗೊಂಡು ಹೋಗುವಾಗ ಅದರಲ್ಲಿ 2 ಬೂತ್ಕದಾರ ಇದ್ರು. ಆರೋಪಿಗಳನ್ನು ಬಂಧಿಸಲಿಕ್ಕೆ ಪೊಲೀಸ್ ಅಂದಿನ ಸಬ್ ಇನ್ಸ್ಪೆಕ್ಟರ್ ಅಂಜನ ರೆಡ್ಡಿಗೆ ಒತ್ತಾಯ ಮಾಡ್ತಾರೆ. ಇವರ ಏನು ಆ ಬುರ್ಕದಾರ ಇದ್ದ ಕಾರಣ ಮಾನವೀಯತೆ ತೋರಿಸ್ಬೇಕಿತ್ತಲ್ಲ, ಆ ರಿಕ್ಷಾ ಡ್ರೈವರನ್ನು ಮಾತ್ರ ಬಂಧಿಸಬೇಕಿತ್ತಲ್ಲ. ಅಶೋಕ್ ರೈ ಮನಸ್ಸು ಮಾಡಿದ್ರೆ ಅವರನ್ನು ಬುರ್ಕದಾರಿ ಜೈಲಿಗೆ ಹೋಗ್ಲಿಕ್ಕಿತ್ತ? ಇದು ಮುಸಲ್ಮಾನರಿಗೆ ಏನಾದ್ರೂ ಆದ್ರೆ ಎಲೆಕ್ಟ್ರಿಕಲ್ ಕಂಬದಲ್ಲಿ ವೈರ್ ಶಾರ್ಟ್ ಆಗಿ ಕಾಗೆ ಸತ್ರು ಸ್ಟೇಟ್ಮೆಂಟ್ ಕೊಡುವಂತ ಅಶೋಕ್ ರೈ ಈ ಅತ್ಯಾಚಾರ ಬಗ್ಗೆ ಯಾಕೆ ಸ್ಟೇಟ್ಮೆಂಟ್ ಇಲ್ಲ? ದರ್ಬೆಯಲ್ಲಿ ಆದ ಘಟನೆ ಬಗ್ಗೆ ಯಾಕೆ ಸ್ಟೇಟ್ಮೆಂಟ್ ಇಲ್ಲ? ಇವರು ಯಾಕೆ ಅಡಗಿ ಕೂತ್ಕೊಂಡಿದ್ದಾರೆ? ಒಬ್ಬ ಶಾಸಕ ದರ್ಬೆಯಲ್ಲಿ ಆಗಿದ್ದು ಸಣ್ಣ ಘಟನೆ, ಆ ಘಟನೆ ಅಲ್ಲಿ ದೊಡ್ಡದಾಗುವುದನ್ನು ತಡೆದಿದೆ ಮುಸಲ್ಮಾನರು. ನಾನು ಅದರಲ್ಲಿ ಒಬ್ಬ. AK ಸಿರಾಜ್, ಶಕೀಲ್ ದರ್ಬೆ, ನಾವೆಲ್ಲ ಸೇರಿ ಅಲ್ಲಿ ಗಲಾಟೆ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಪೊಲೀಸ್ ಇಲಾಖೆಗೆ ಫೋನ್ ಮಾಡಿದ್ದು ನಾನು, SP ಅವರಿಗೆ ಫೋನ್ ಮಾಡಿದ್ದು ನಾನು. ಘಟನೆ ಆಗಿ 20 ನಿಮಿಷ 25 ನಿಮಿಷ ಕೂಡ ಅಲ್ಲಿ ಪೊಲೀಸ್ ಇಲಾಖೆನವರು ಯಾರು ಬಂದಿಲ್ಲ. ಇಷ್ಟು ದೊಡ್ಡ ಗಲಾಟೆ ಆದಾಗ ಪೊಲೀಸ್ ಅವರು ಯಾರು ಬಂದಿಲ್ಲ. ನಾವು ಮಾಹಿತಿ ಕೊಟ್ಟ ನಂತರ ಬಂದದ್ದು. ಬರುವಾಗ ಪೊಲೀಸ್ ಜೀಪ್ ಅಲ್ಲಿ ಬಂದದಲ್ಲ, ಇವರು ಬರುವ ಆಟೋ ರಿಕ್ಷಾದಲ್ಲಿ ಹತ್ಕೊಂಡು ಬಂದು. ಆರೋಪಿ ಸ್ಥಾನದಲ್ಲಿ ಯಾರು ಒಳಗಿದ್ದಾರೆ ಅವರನ್ನು ನೀವು ಒಮ್ಮೆ ಕರ್ಕೊಂಡು ಹೋದ್ರೆ ಇಲ್ಲಿ ಯಾರು ಬೊಬ್ಬೆ ಹಾಕ್ಲಿಕ್ಕಿಲ್ಲ ಸರ್, ಕರ್ಕೊಂಡು ಹೋಗಿ ಅಂತ ಹೇಳಿದ ನಂತರ ಜೀಪ್ ಇಲ್ಲ, ಪೊಲೀಸ್ ಜೀಪ್ ಇಲ್ಲ. 20 ನಿಮಿಷ ಬಿಟ್ಟು ಪೊಲೀಸ್ ಜೀಪ್ ಬರ್ತದೆ. ನಾವು ಗಾಡಿಯನ್ನು ರಿವರ್ಸ್ ನಿಲ್ಲಿಸಿ ಅವ್ರಿಗೆ ಯಾರು ಅಲ್ಲೇ ಮಾಡಿದ ತರ ಪ್ರಯತ್ನ ಮಾಡಿ ಪೊಲೀಸರ ಕೈಗೆ ನಾವು ಕೊಟ್ಟ ನಂತರ ಅವ್ರು ಯಾರು ಜೀಪಿಂದ ಹೊರಗಡೆ ಹಾಕಿದ್ದಾರೆ. ನಮ್ಮ ಅಂಡರ್ ಅಲ್ಲಿ ಇರುವಾಗ ಯಾರು ಅನ್ಯಾಯ ಮಾಡ್ಲಿಕ್ಕೆ ಬಿಡಲಿ. ನಾವು ಕೋಮುಗಲಭೆಗೆ ಯಾವತ್ತೂ ಬೆಂಬಲಿಸಲ್ಲ. ಇದುವರೆಗೂ ಯಾವುದಾದ್ರೂ ಒಂದು ಕೋಮುಗಲಭೆಯಲ್ಲಿ ನಾನು ಭಾಗಿಯಾಗಿದ್ದಾನ? ನಾನು ಭಾಗಿಯಾಗುವವರನ್ನು ಭಾಗಿಯಾಗ್ಲಿಕ್ಕೆ ಬಿಡುದಿಲ್ಲ. ನಮ್ಗೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಅಣ್ಣ ತಮ್ಮಂದಿರ ತರ ಇರ್ಬೇಕು. ನಾವಿಲ್ಲಿ ಕೋಮುಗಲಭೆ ಮಾಡಬಾರದು. ರಾಜಕೀಯ ಲಾಭಕ್ಕೋಸ್ಕರ ಅಶೋಕ್ ರೈ ಅವರಿಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಸಂಘಟನೆ ಅವರಿಗೆ ನೀವು ಪುತ್ತೂರ ಚಲೋ ಮಾಡಿ, ಇಲ್ಲದ್ರೆ ಶಾಸಕರು ಹೇಳಿಕೆ ಕೊಡ್ತಿದ್ರಲ್ಲ, ಇಲ್ಲಿ ಶಾಸಕರು ಹೇಳಿಕೆ ಕೊಡ್ಬೇಕಿತ್ತಲ್ಲ. ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಹೇಳಿಕೆ ಕೊಡುವವರು ಇಷ್ಟು ದೊಡ್ಡ ಇಡೀ ಸೋಷಿಯಲ್ ಮೀಡಿಯಾ ಓಪನ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ಬೇರೆ ಮಂಗಳೂರಿಂದ ಪುತ್ತೂರಿಗೆ ಚಾಲೋ ಅಂತೆ. ಇಲ್ಲಿ ಮೊನ್ನೆ ಪುತ್ತೂರು ಬರ್ಲಿಕ್ಕೆ ಕರೆ ಕೊಟ್ಟರು. ಎಲ್ಲಿದ್ರು ಶಾಸಕ? ಎಲ್ಲಿ ಹೋದ್ರು? ಜನರಿಗೆ ಧೈರ್ಯ ಕೊಡ್ಬೇಕಾಗಿದ್ದು ಯಾರು? ಆಡಳಿತ ಪಕ್ಷದ ಶಾಸಕ. ಆಡಳಿತ ಪಕ್ಷದ ಶಾಸಕ ತಾನೇ ಇರುವುದು. ಆಡಳಿತ ಪಕ್ಷದ ಯಾವ್ದಾದ್ರು ಒಂದು ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು, ಇಲ್ಲಿ
ಎರಡು ಘಟನೆ, ಒಂದು ಲೈಂಗಿಕ ಕಿರುಕುಳದಲ್ಲಿ ಅನ್ಯಾಯ ಆಗಿದ್ದು ಮುಸ್ಲಿಂ ಹೆಣ್ಣು ಮಗಳಿಗೆ, ಅಲ್ಲಿ ದರ್ಬೆಯಲ್ಲಿ ಘಟನೆ ಆಗಿದ್ದು ಮುಸ್ಲಿಂ ಹೆಣ್ಣು ಮಗಳಿಗೆ, ಮತ್ತೊಂದು ಅದೇ ಸದ್ದುನ ಹೆಂಡತಿಗೆ ಅಂತ ಹೇಳ್ತಾರೆ, ಮಿಸ್ಸಸ್ಸಿಗೆ ಅಂತ ಹೇಳಿದ್ರೆ. ಆದ್ರೆ ಮಹಿಳಾ ಕಾಂಗ್ರೆಸ್ ಎಲ್ಲಿ ಹೋಗಿದೆ? ಮಹಿಳಾ ಕಾಂಗ್ರೆಸ್ ಎಲ್ಲಿ ಹೋಗಿದೆ? ಯಾಕೆ ಮಹಿಳಾ ಕಾಂಗ್ರೆಸ್, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಮಾತನಾಡುದಿಲ್ಲ? ಮಾತನಾಡಿದ ಮರುದಿವಸ ಅವರನ್ನು ಉಚ್ಚಾಟನೆ ಮಾಡ್ತಾರೆ. ಯಾರು? ಅಶೋಕರಿಗೆ ಭಯಪಟ್ಟು ಯಾರು ಮಾತನಾಡುದಿಲ್ಲ. ಮಾತನಾಡ್ಲಿಕ್ಕೆ ಬಾರದ ವ್ಯಕ್ತಿಗಳನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮಾಡಿದ್ದಾರೆ. ಯಾಕಂದ್ರೆ ಇನ್ನು 3.5 ವರ್ಷ ಆಯ್ತಲ್ಲ, ಇನ್ನು 1.5 ವರ್ಷ ಪಕ್ಷದಲ್ಲಿ ಇದ್ದಾರೆ. ಮತ್ತು ಅವ್ರು ಹೋಗ್ಬೋದು ಅಂತ ನಮ್ಗೆ ಒಂದು ನಂಬಿಕೆ. ಅವ್ರು ಪಕ್ಷ ಬಿಟ್ಟು ಹೋಗ್ಬೋದು, ಅವ್ರ ಪಕ್ಷದಲ್ಲಿ ಇರಲ್ಲ ಅಂತೇಳಿ. ಅವರು ದಮ್ಮು ತಾಕತ್ತಿದ್ರೆ ನಮ್ಮ ನಾಯಕಿ ಸೋನಿಯಾ ಗಾಂಧಿ, ನಮ್ಮ ನಾಯಕ ರಾಹುಲ್ ಗಾಂಧಿ, ನಮ್ಮ ನಾಯಕ BR ಮಲ್ಲಿಕಾರ್ಜುನ ಖರ್ಗೆ ಅಂತ ಹೇಳಿ ಅವರು ಹೇಳ್ತಾರ? ಹೇಳಿ ಅಶೋಕ್ರ, ಹೇಳಿ. ಇವರು ಹೇಳಲ್ಲ. ಇವರು ಬರೇ ರಸ್ತೆ ಬದಿಯಲ್ಲಿ ಹೋಗುವಾಗ ಅಲ್ಲಿ ಯಾರಾದ್ರೂ ಪ್ರಾಯದವರು ಸಿಕ್ಕಿದ್ರೆ, 90 ವರ್ಷ 80 ವರ್ಷ ಪ್ರಾಯದವರು ಸಿಕ್ಕಿದ್ರೆ ಅವರಿಗೆ ಕೀಸ ಎನ್ನ ಪುತ್ತರ್ ಗೊತ್ತುಂಟಾ? ಯಾನೇ ಏರನ್ನು ಗೊತ್ತುಂಟಾ? ಇಜ್ಜಿ ಯಾನು ಅಶೋಕ್ರೈ ಪುತ್ತೂರು MLA 100 ರೂಪಾಯಿ ಕೊಟ್ಟು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತದೆ. ಮಾನವೀಯತೆ ಉಂಟಾ ಇವರಿಗೆ? ಮನುಷ್ಯತ್ವ ಉಂಟಾ? ಒಂದು ಮಿಲಿಟರಿ 90 ಪ್ರಾಯದವರು ಅವರ ಕಚೇರಿಗೆ ಬರ್ತಾರೆ. ಬಂದು ಅವರನ್ನು ನಿಂತುಕೊಂಡು ಇವರು ಶಾಸಕರಿಗೆ ಕೂತ್ಕೊಂಡು ಹೀಗೆ ಮಾತನಾಡಿ ಅವರಿಗೆ 1,000 ಕೊಟ್ಟು ಕಳಿಸ್ತಾರೆ. ದೇಶ ಸೇವೆಗೋಸ್ಕರ ಪ್ರಾಣ ಕೊಟ್ಟಂತವರಿಗೆ ಗೌರವ ಕೊಡುದಿಲ್ಲ. ಇವರು ಯಾರಿಗಾದ್ರೆ ಗೌರವ ಕೊಟ್ಟು ಇವರಿಗೆ ಉಂಟಾ? ಇಂಥ ಶಾಸಕರಿಂದನೇ ಪುತ್ತೂರು 3.5 ವರ್ಷದಲ್ಲಿ ಎಷ್ಟು ಅಹಿತಕರ ಘಟನೆ ಆಯ್ತು ಪುತ್ತೂರಲ್ಲಿ. ಅಲ್ಲಿ ಕೊಂಬೋಟು ಶಾಲೆಯಲ್ಲಿ ಒಂದು ಹೆಣ್ಣು ಮಗಳಿಗೆ ಚೂರಿ ಹಾಕಿದ್ರಲ್ಲ, ಆ ಚೂರಿದ ಕೇಸ್ ಏನಾಯ್ತು? ಇಲ್ಲಿಗೆ ಮುಟ್ಟಿತ್ತು? ಯಾರಾದ್ರೂ ಒಂದು ಪೊಲೀಸ್ ಇಲಾಖೆ ಸ್ಟೇಟ್ಮೆಂಟ್ ಕೊಟ್ರ? ಏನು ಆ ಹೆಣ್ಣು ಮಗಳಿಗೆ ಅವಳೇ ಚೂರಿ ಹಾಕಿದ್ಲ ಅಲ್ಲ ಬೇರೆಯವರು ಚೂರಿ ಹಾಕಿದ್ರ? ಆ ಕೇಸ್ ಇಲ್ಲಿಗೆ ಹೋಯ್ತು. ಅದರ ಬಗ್ಗೆ ಸ್ಪಷ್ಟನೆ ಕೊಡುದು ಅದ್ದು ಪಡೀಲಿ ಸೋಷಿಯಲ್ ಮೀಡಿಯಾದಲ್ಲಿ. ಎಷ್ಟು ಅಹಿತಕರ ಘಟನೆ ಆಯ್ತು ಈ ಶಾಸಕರು ಪುತ್ತೂರಿಗೆ ಬಂದ ನಂತರ, ಅಶೋಕ್ ರೈ ಬಂದ ನಂತರ. ಇವರಿಂದ ಉಪ್ಪಿನಗಳಲ್ಲಿ ಹಿಂದೂ ಸಮಾಜೋತ್ಸವ ಮಾಡಿಸ್ತಾ ಇದ್ರು. ಅದು ಪುತ್ತೂರಿಗೆ ಅಂದಿದೆ ಯಾಕೆ? ಇವರು ಇಲ್ಲಿಗೆ ಯಾಕೆ ಬಂದರು? ಇವರು ಯಾರಿಗೆ ಎಲ್ಲಿದೆ ಮೆಡಿಕಲ್ ಕಾಲೇಜಿಗೆ 519 ಕೋಟಿ ಎಲ್ಲಿಂದ ಬಂತು? ಮೆಡಿಕಲ್ ಕಾಲೇಜಿಗೆ 519 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಯ್ತು, ಅನುಮೋದನೆ ಸಿಕ್ಕಿದಂತೆ ಅಲ್ಲಿ ಸಚಿವ ಸಂಪುಟದಲ್ಲಿ ಹೇಳಿದ್ರಲ್ಲ. ಸಚಿವ ಸಂಪುಟಕ್ಕೆ 519 ಕೋಟಿ ಎಲ್ಲಿಂದ ಬರ್ತದೆ? ಬಜೆಟ್ ಅಲ್ಲಿ ಇಟ್ಟಿಲ್ಲ ಅಂತ ದುಡ್ಡು ಮತ್ತೆ ಸಚಿವ ಸಂಪುಟಕ್ಕೆ ಎಲ್ಲಿಂದ ಬರ್ತದೆ? ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಟ್ರ, ಪಕ್ಷದ ಅಧ್ಯಕ್ಷ ಸ್ಟೇಟ್ಮೆಂಟ್ ಕೊಟ್ರ. ಇಲ್ಲಿ ವಿಜಯೋತ್ಸವ ಮಾಡಿದ್ರಲ್ಲ ಜೋಕರ್ಗಳು, ಪುತ್ತೂರಿನ ಕೆಲ ಕಾಂಗ್ರೆಸ್ನ ಜೋಕರ್ಗಳು, ದಾಖಲೆ ಬಿಡುಗಡೆ ಮಾಡಿ 519 ಕೋಟಿ ಮೆಡಿಕಲ್ ಕಾಲೇಜ್ ಅಂತಾರ. ಮೆಡಿಕಲ್ ಕಾಲೇಜ್ ಆಗುವ ಮೊದಲು ಆಸ್ಪತ್ರೆ ಆಗ್ಬೇಕನ್ನ. ಆಸ್ಪತ್ರೆ ಆಗ್ಬೇಕು. ಎಲ್ಲಿದೆ ಆಸ್ಪತ್ರೆ? 300 ಬೆಡ್ಡಿನ ಆಸ್ಪತ್ರೆ ಆಗ್ಬೇಕಲ್ಲ. ಬಜೆಟ್ ಅಲ್ಲಿ ಘೋಷಣೆ ಆಗಿದ್ದು ಆಸ್ಪತ್ರೆಗೆ ದುಡ್ಡು ಘೋಷಣೆ ಆಗಿದ್ದು. ಮೆಡಿಕಲ್ ಕಾಲೇಜ್ಗೆ ಇದುವರೆಗೂ 100 ರೂಪಾಯಿ ಘೋಷಣೆ ಆಗಿಲ್ಲ. ಮೆಡಿಕಲ್ ಪತ್ರ ಬಿಡುಗಡೆ ಮಾಡಿ, ಒಂದು ವೇಳೆ ಅಶೋಕ್ ರೈ ಅದನ್ನು ಬಿಡುಗಡೆ ಮಾಡಿದ್ರೆ, ಸಾಕ್ಷಿ ಬಿಡುಗಡೆ ಮಾಡಿದ್ರೆ, ಇನ್ನು ಮುಂದೆಗೆ ನಾನು ಅಶೋಕ್ ರೈ ಬಗ್ಗೆ ವಿರುದ್ಧವಾಗಿ ಒಂದು ಮಾತಾಡಲ್ಲ ನಾನು. ಇದೆಲ್ಲ ಇವರು ಮೂರ್ಖ ನಮ್ಮ ಸಮುದಾಯದ ಕೆಲವೊಂದು ಯುವಕರನ್ನು ಅವರ ಇದರೊಳಗೆ ಇಟ್ಟುಕೊಂಡಿದ್ದಾರೆ, ಬೆದರಿಸಿ. ನಮ್ಮ ಕಮ್ಯುನಿಟಿ ಯಾರಾದ್ರೂ ಒಬ್ಬ ನಾಯಕ, ಕಾಂಗ್ರೆಸ್ ನಾಯಕರು ಆ ಅದ್ದು ಪಡೀಲು ಲೈಂಗಿಕ ಕಿರುಕುಳ ಕೊಟ್ಟಂತ ಆ ಕುಟುಂಬದವರನ್ನು ಭೇಟಿಯಾಗಿ ಸಾಂತ್ವನ ಹೇಳಿದ್ರ? ಅದ್ದು ಪಡೀಲು ಬಂಧನಕ್ಕೆ ಒತ್ತಾಯ ಮಾಡಿದ್ರ? ಮಾಡಲ್ಲ. ಅಶೋಕರು ಏನ್ ಹೇಳ್ತಾರೆ ಅದನ್ನೇ ಕೇಳ್ತಾ ಇರೋದು ಕಾಂಗ್ರೆಸ್ ನಾಯಕರು. ಇವರಿಗೆ ಸಮುದಾಯದ ಮೇಲೆ ಪ್ರೀತಿ ಇಲ್ಲ, ಪಕ್ಷದ ಮೇಲೆ ಪ್ರೀತಿ ಇಲ್ಲ, ಗಾಂಧಿ ನೋಟಿನ ಮೇಲೆ ಮಾತ್ರ ಪ್ರೀತಿ ಇರುವುದು. ನಮ್ಗೆ ಪ್ರೀತಿ ಇರುವುದು ನಮ್ಮ ಸಮುದಾಯದ ಮೇಲೆ, ನನ್ನ ಪಕ್ಷದ ಮೇಲೆ, ನಮ್ಮ ದೇಶದ ಮೇಲೆ. ಆದ ಕಾರಣ ಇಂಥ ಎಂಜಲ್ ಖಾತರಿಂದ ನಾವು ಹೋಗುವುದಿಲ್ಲ. ಇಂಥವರಿಗೆ ತಕ್ಕದಾಯ ಶಿಕ್ಷೆ ಮುಂದಿನ ಚುನಾವಣೆಯಲ್ಲಿ ಪುತ್ತೂರಿನ ಜಾತ್ಯತೀತ ವ್ಯಕ್ತಿಗಳು ತೋರಿಸ್ಬೇಕಂತ ಹೇಳೋದು. ಇಂಥ ಕೋಮುವಾದಿ ಶಾಸಕ ನಮ್ಮ ಪುತ್ತೂರಿಗೆ ಅವಶ್ಯಕತೆ ಇಲ್ಲ. ಜಾತ್ಯತೀತ, ನಾನು ಹಿಂದೊಮ್ಮೆ ಹೇಳಿದ್ದೆ, ಸಂಜೀವ ಮಟ್ಟಂದವರನ್ನು ನೋಡಿ ಕಲೀರಂತಿದೆ. ಅವರು 5 ವರ್ಷ ಇರುವಾಗ ಒಂದು ಅಹಿತಕರ ಘಟನೆ ಆಗಿಲ್ಲ. ನಮ್ಮ ಸಮುದಾಯಕ್ಕೆ ಏನೆಲ್ಲ ಅನುದಾನ ಬೇಕು ಅಂತ ಕೊಟ್ಟಿದ್ದಾರೆ. ದರ್ಬೆಯಲ್ಲಿ ಅಲ್ಪಸಂಖ್ಯಾತ ಮಾಹಿತಿ ಕೇಂದ್ರ ಇದೇ ಸಂಜೀವ ಮಟ್ಟಂದವರು ಅನುದಾನದಲ್ಲಿ ಮಾಡಿದ್ರಲ್ಲ. ಈ 3.5 ವರ್ಷದಲ್ಲಿ ಅದನ್ನು ಈ ಸಮುದಾಯಕ್ಕೆ ಕೆಲಸ ಮಾಡ್ಲಿಕ್ಕೆ ಯಾಕೆ ಕೊಟ್ಟಿಲ್ಲ ಅಶೋಕ್ ರೈ? 1 ವರ್ಷ ಕಳೆದ್ರೆ ಅದು ಯಾವ್ದಾದ್ರು ಅರುಣ್ ಪುತ್ತಿಲ ಬಲಕ್ಕೇವ ಯಾರಾದ್ರೂ ಸಂಘ ಪರಿವಾರ ಕಚೇರಿಗೆ ಟ್ರಸ್ಟ್ಗೆ ಕೊಡುವ ಸಾಧ್ಯತೆ ಇದೆ ಅಶೋಕ್ ರೈ. ಓಕೆ, ಮಾಧ್ಯಮದ ಮಿತ್ರರಿಗೆ ಎಲ್ಲರಿಗೆ ಧನ್ಯವಾದಗಳು.